ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 65ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು ಎಂಬುದಾಗಿ. ಪ್ರಿಯರೇ, ಯಾರು ದೇವರಿಗಾಗಿ ಸೇವೆ ಮಾಡೋದಕ್ಕೋಸ್ಕರ ದೇವರು ಆರಿಸ್ಕೊಳ್ತಾನೋ ಅಂಥವರು ಧನ್ಯರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ದೇವರನ್ನ ಸೇವೆ ಮಾಡೋದಕ್ಕೋಸ್ಕರ ದೇವರು ಆರಿಸ್ಕೊಳ್ಳುವಂಥ ವ್ಯಕ್ತಿ ಅಂಥವರಾಗಿರಬೇಕು ಗೊತ್ತಾ? ಅವರು ಪರಿಶುದ್ಧರಾಗಿರಬೇಕು. ಅವರು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕು. ದೇವರ ಮನಸ್ಸು ಯಾವ ರೀತಿ ಇದೆಯೋ, ಕ್ರಿಸ್ತನ ಮನಸ್ಸು ಯಾವ ರೀತಿ ಇದೆಯೋ ಆ ರೀತಿಯಲ್ಲಿ ಇರಬೇಕು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಕ್ರಿಸ್ತನಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತನಿಗೆ ಅಂತ ಮನಸ್ಸಿತ್ತು, ಕ್ಷಮಿಸುವಂಥ ಮನಸ್ಸಿತ್ತು, ಕ್ಷಮಿಸುವಂಥ ಹೃದಯವಿತ್ತು. ಅದೇ ರೀತಿಯಾದಂಥ ಹೃದಯ ನನ್ನ ಜೀವಿತದಲ್ಲೂ ಸಹ ಇರಬೇಕು. ಆವಾಗ ಮಾತ್ರವೇ ನಾವು ದೇವರ ಸೇವೆ ಮಾಡಲಿಕ್ಕೆ ಲಾಯಕ್ಕಾಗಿರ್ಲಿಕ್ಕೆ ಸಾಧ್ಯ, ದೇವರ ಸೇವೆ ಮಾಡೋಕ್ಕೆ ಯೋಗ್ಯರಾಗಿರುವುದಕ್ಕೆ ಸಾಧ್ಯ. ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾನೆ, ಆತನ ಅಂಗಳದಲ್ಲಿ ಆತನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸ್ಕೊಳ್ತಾರೋ ಅವರ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗಲಿ. ನಿಮಗೆ ಸಂತೃಪ್ತಿ ಆಗಬೇಕಂದ್ರೆ ಆತನು ನಮ್ಮನ್ನು ಆರಿಸಿಕೊಂಡಿರಬೇಕು. ನಮ್ಮನ್ನು ಆರಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಸಂತೃಪ್ತಿ ಆಗ್ತದೆ. ಪ್ರಿಯರಾದ ದೇವರ ಮಕ್ಕಳೇ, ಆತನು ನನ್ನನ್ನು ನಿಮ್ಮನ್ನ ಆತನ ಸೇವೆಗೋಸ್ಕರ ಆರಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ದೇವರಿಗೋಸ್ಕರ ಸೇವೆ ಮಾಡುವುದು ಅತ್ಯುತ್ತಮವಾದ ಕೆಲಸ. ನಿಜವಾಗಿ ಹೇಳ್ತೇವೆ, ಈ ಲೋಕದಲ್ಲಿರುವ ಎಲ್ಲ ಕೆಲಸಕ್ಕೆ ಒಂದು ವಯೋಮಿತಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಒಂದು ರಿಟೈರ್ಮೆಂಟ್ ಅನ್ನುವಂಥದ್ದು ಇದೆ. ಆದರೆ ಯೇಸು ಸ್ವಾಮಿಯ ಸೇವೆ ಮಾಡುವವರಿಗೆ ಮಾತ್ರ ಯಾವುದೇ ವಯೋಮಿತಿ ಇರೋದಿಲ್ಲ, ಯಾವುದೇ ರಿಟೈರ್ಮೆಂಟ್ ಇರೋದಿಲ್ಲ. ಸಾಯುವವರೆಗೂ ದೇವರ ಸೇವೆಯನ್ನು ಮಾಡ್ಬೋದು, ಜೀವಂತವಾಗಿರುವವರೆಗೂ ದೇವರಿಗಾಗಿ ಸೇವೆ ಮಾಡ್ಬೋದು. ಅಂಥವರು ಧನ್ಯರು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ನಿಜವಾಗಿಯೂ ಅಂಥವರು ಈ ಲೋಕದಲ್ಲಿ ಇದ್ದಾರಾ? ಸಾಯುವುದಕ್ಕೋಸ್ಕರ ಸಾಯುವವರೆಗೂ ದೇವರಿಗಾಗಿ ಸೇವೆ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾರಾ? ಸಾಯ್ತೇನಂತ ಗೊತ್ತಿದ್ರೂ ಸಹ ದೇವ್ರ ಸೇವೆ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾರಾ? ಖಂಡಿತವಾಗಿಯೂ ಈ ಲೋಕದಲ್ಲಿ ನಾವು ಗಮನಿಸುವಾಗ ಅಂಥ ಸೇವಕರು ಸಿಗೋದು ಬಹಳ ಅಪರೂಪ. ಪೌಲನ ಜೀವಿತದಲ್ಲಿ ನಾವು ಗಮನಿಸೋದಾದ್ರೆ, ಆತನು ಸಾಯ್ತಾನೆ ಅಂತ ಗೊತ್ತಿದ್ರೂ ಸಹ ಆತನು ದೇವರಿಗಾಗಿ ಸೇವೆ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಆ ಒಂದು ಉದಾಹರಣೆಗಾಗಿ ತೆಗೆದುಕೊಳ್ಳೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಭಾರತ ದೇಶದಲ್ಲಾಗಿರ್ಬೋದು ಅನೇಕ ದೇವ ಸೇವಕರಿದ್ದಾರೆ. ಆದರೆ ನಾಳೆ ನೀನು ಸತ್ತೋಗ್ತೀಯ ದೇವ್ರ ಸೇವೆ ಮಾಡಿದ್ರೆ ಅಂತ ಹೇಳಿ ಆದರೂ ಯಾರಾದರೂ ಬೆದರಿಸಿದ್ರೆ ಧೈರ್ಯವಾಗಿ ನಿಂತು ಸೇವೆ ಮಾಡುವಂಥವ್ರು. ದೇವರಿಗಾಗಿ ದೇವರನ್ನ ಆರಿಸ್ಕೊಂಡಿದ್ದಾನೆ, ನಾನು ದೇವರಿಗಾಗಿ ನಿಂತ್ಕೊಳ್ತೇನೆ, ದೇವರಿಗಾಗಿ ನಾನು ಸೇವೆ ಮಾಡ್ತೇನೆ ಅಂತ ಹೇಳಿ ಧೈರ್ಯವಾಗಿ ಹೇಳುವಂಥ ವ್ಯಕ್ತಿಗಳು, ಹೇಳುವಂಥ ಸೇವಕರು ಇವತ್ತು ನಿಜವಾಗಿಯೂ ಇದ್ದಾರಾ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಯೇಸುಸ್ವಾಮಿ ಗೊತ್ತಿತ್ತು ಆತನ ಶಿಲುಬೆಯಲ್ಲಿ ಸಾಯ್ತಾನೆ ಎಂಬುದಾಗಿ, ಯೇಸುಸ್ವಾಮಿನ ಶಿಲುಬೆಯಲ್ಲಿ ಹೊಡಿತಾರೆ ಎಂಬುದಾಗಿ ಗೊತ್ತಿತ್ತು. ಆದರೂ ಸಹ ಆತನೇನು ಮಾಡಿದಂದ್ರೆ ಆ ಶಿಲುಬೆಯ ಮರಣವನ್ನ ಸಹ ಸಹಿಸಿಕೊಂಡನು. ಆತನು ಸೇವೆಯನ್ನ ಮಾಡಿದನು. ಆತನ ಸೇವೆ, ಕೊಡಲ್ಪಟ್ಟ ಸೇವೆಯನ್ನ ಆತನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದನು. ಅದೇ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ದೇವರೊಂದು ಸೇವೆಯನ್ನು ಕೊಟ್ಟಿದ್ದಾನೆ. ಆ ಸೇವೆಯನ್ನು ಪರಿಪೂರ್ಣವಾಗಿ ಮಾಡಬೇಕು, ಆ ಸೇವೆಯಲ್ಲಿ ನಾವು ನಿಲ್ಲಬೇಕು. ಅಂಥವರು ಮಾತ್ರವೇ ಧನ್ಯರು. ಆತನ ಅಂಗಳದಲ್ಲಿ ಯಾರೆಲ್ಲ ಸೇವೆ ಮಾಡೋದಕ್ಕೋಸ್ಕರ ನಿಂತ್ಕೊಳ್ತಾರೋ, ಯಾರನ್ನೆಲ್ಲ ದೇವರು ಆರಿಸ್ಕೊಂಡಿದ್ದಾನೆ ಅಂಥವ್ರು ಮಾತ್ರವೇ ಧನ್ಯರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದರಿಂದ ಈ ದೇವ ವಾಕ್ಯದೊಟ್ಟಿಗೆ ನಿಮ್ಮನ್ನು ದೇವರು ತಾನೇ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನ ಮಹಾಪರಿಶುದ್ಧನು ಉನ್ನತನ ತಂದೆಯ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುವಂಥ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ವಾಕ್ಯದ ಪ್ರಕಾರವಾಗಿ ಸ್ವಾಮಿ ಯಾರನ್ನ ನೀನು ಆರಿಸ್ಕೊಳ್ತೀಯೋ ಅವರೇ ಧನ್ಯರು ಸ್ವಾಮಿ. ಕರ್ತನೆ, ಅಂಥ ಧನ್ಯರಾಗಿರಲು ನಮ್ಮನ್ನು ಸ್ವಾಮಿ ಸಿದ್ಧಪಡಿಸಿಕೊಳ್ಳಿಕ್ಕೆ, ನಮ್ಮನ್ನು ತಯಾರಿ ಮಾಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಹೃದಯವನ್ನು, ನಿಮ್ಮಂಥ ಮನಸ್ಸನ್ನು, ಯೇಸುವಿನಂಥ ಮನಸ್ಸನ್ನು ನಮಗೂ ಸಹ ದಯಪಾಲಿಸೆಂಬುದಾಗಿ ಪ್ರಾರ್ಥಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.